ಇದು ಪ್ರಸಾದ ಮುಡ್ಕೊಳಕ್ಕಲ್ಲ, ಪಾತ್ ಮಾಡ್ಕೊಂಡು ಎಲ್ಲರಿಗೂ ಒಂದೊಂದು ಪೀಸ್ ಕೊಡಿ. ನಂಗೆ ಮಾತಾಡ ಯಾವಾಗ ನಾವೆಲ್ಲ ಕೊಟ್ಕೊಂಡು ನಡ್ಕೊಂಡು ಬಂದಿರೋ ಅಂಥ ಸ್ಥಳ. ಆದರೆ ಈ ಸರಿ ಕಷ್ಟ ಬಂದದೆ ಅಂತ ನಾವು ಹರಕೆ ಮಾಡ್ಕೊಂಡು ಅದಕ್ಕೆ ಹರಕೆಗಾಗಿ ಅಣ್ಕ ಮಾಡಿ ಒಂದು ಈ ಮಾಮೂಲು ಕೊಡೋದು ಕೊಡ್ತೀವಿ. ಈ ಸರಿ ದೊಡ್ಡದಾಗಿ ಕೊಡಬೇಕಂತ ಅವರು ಹರಕೆ ಮಾಡ್ಕೊಂಡಾರೆ, ಅದು ಕೊಡೋಕ್ಕೂ ಕೊಡ್ತಾರೆ. ಅದು ಏನೇ ಕಷ್ಟ ಬಂದಿದ್ರು ಆ ಕಷ್ಟ ಎಲ್ಲರದ್ದು ಪರಿಹಾರ ಮಾಡಿಕೊಡಿ. ಎಲ್ಲ ನಮ್ಮ ಅಣ್ಣ ತಮ್ಮದಿಗಾಗಲಿ ಎಲ್ಲರಿಗೂ ಬಂದದೆ, ಅದೆಲ್ಲ ಪರಿಹಾರ ಮಾಡಿಕೊಡ್ಬೇಕಂತ ತಾಯಿ ಆದಿಕಾಲದಿಂದ ಬಂದಂಥ ಚೌಡೇಶ್ವರಿ ತಾಯಿನೂ ಹಿಂದೆ ಹಿರಿಯ ಕಾಲದಿಂದ ಪೂಜಿದ್ದು ವರ್ಷ ಎಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಈಗ ಮೊಮ್ಮಕ್ಕಳು ಮರಿ ಮಕ್ಕಳು ಮಗಳಿರು ಅಂತೇಳಿ ಈಗ ತುಂಬ ಕುಟುಂಬ ದೊಡ್ಡದಾಗಿದೆ. ಮಕ್ಕಳೆಲ್ಲ ನಿಮಗೆ ಏನೋ ಅವರು ಕೈಲಾದಂಥ ಸಹಾಯಗಳನ್ನು ಕೊಟ್ಟು ಸೇವೆಯನ್ನು ನಡೆಸಿದ್ದಾರೆ. ಇದು ಈ ಸರಿ ಕೋಳಿ ಇತ್ತು. ಈಗ ಒಬ್ಬರು ಹೇಳಿದ್ದಾರೆ, ಬ್ಯಾಟಿ 4 ಬ್ಯಾಟಿ ಕುರಿ ಕೊಟ್ಟು ಮಜೆ ಮಾಡೋಣ ಅಂತ ಹೇಳಿದ್ದಾರಂತೆ. ಸೌಕರ್ಯ ಹೇಳಿದರು. ಈ ಪ್ರಕಾರ ಇವಾಗ ಆ ಟೈಮಿಗೆ ಮಾತ್ರ ಕೊಡೋದು, ಸದ್ಯಕ್ಕೆ ಕೊಡೋಲ್ಲ. ಈ ಟೈಮಿಗೆ ಮಾಮೂಲಿ ಯಾವ ಟೈಮಿಗೆ ಕೊಟ್ಟಿದ್ರೆ ಆ ಟೈಮಿಗೆ ನೀವು ಕೊಡ್ತದೆ. ಅಲ್ಲಿವರೆಗೂ ಯಾವುದೇ ಕಷ್ಟ ಕಾಲ ಬರದಂತೆ ಕಾಪಾಡುವಂಥ, ಹಿಂದೆ ಕಾಪಾಡಿದ್ದೀರಿ ಮನೆಯ ಕುಟುಂಬವನ್ನು, ಮುಂದೆ ನಿಮ್ಮನ್ನೇ ನಂಬಿರ್ತಾರೆ, ಮುಂದೂ ಕಾಪಾಡಬೇಕು. ಪ್ರತಿಯೊಂದರಲ್ಲೂ ಕಷ್ಟ ಇದೆ. ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಕಷ್ಟನೇ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳೇ ಅದು ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋದು ನಿಮ್ಮದಿರ್ತದೆ. ನಮಗಿರೋದು 2 ಕಣ್ಣು, ನಿಮಗಿರೋ 16 ಕಣ್ಣು ಇದು ಹೇಳು. ಅದು ಎಲ್ಲ ಏನೇ ಕಷ್ಟ ಬಂದು ಹೊಡೆದಷ್ಟು ಬಯಲು ಮಾಡಿ ಬೇರೆ ಕಡೆ ಉಪದ್ರಾಗಲಿ ಯಾವ ಕಾಯಿಲೆಗಳಾಗಿರಲಿ ಸ್ವಲ್ಪ ನಾವು ನಮಗೆ ಖರ್ಚು ಮಾಡಿದ್ದಕ್ಕೆ ಅದನ್ನು ವ್ಯರ್ಥ ಮಾಡಬಾರ್ದು. ಅದು ನಾವು ಪ್ರಯೋಜನ ಬರಬೇಕು. ಅದು ಆ ಥರದಲ್ಲಿ ಕಷ್ಟದಲ್ಲಿ ಇದ್ದಾರೆ. ಈಗ ಈ ಮನೆ ಮಕ್ಕಳು, ನಿಮ್ಮ ಮಕ್ಕಳೇ ಇದನ್ನೆಲ್ಲ ಪರಿಹಾರ ಮಾಡೋದು ಚೌಡಿಗೆ ಬಿಟ್ಟಿರ್ತದೆ. ಏನು ತಪ್ಪು ಕೂಡ ಮಾಪಾಡ್ಕೊಂಡು ಮಸ್ಥಾನವನ್ನು ಕಾಪಾಡ್ಕೊಂಡು ದನ ಕರ ಹೆಸರು ಮುಂಚಿ ನಟ್ಟಿ ಕಾಫಿ ಬೆಳೆ ಆರೋಗ್ಯ ಪೋಷಿಸ್ತಾರೆ. ಗಾಡಿಯಲ್ಲಿ ಹೋಗ್ತಾ ಬರ್ತಾ ಕಷ್ಟ ಇರ್ತದೆ. ಅಂಥವರೆಲ್ಲ ಹೊಡೆದಷ್ಟು ಸ್ಪೆಂಡ್ ಮಾಡಿ ಇವರು ಮಾಡೋಂಥ ಹೊಟ್ಟೆಪಾಡಿನ ಉದ್ಯೋಗಕ್ಕೆ ಪ್ರತಿಯೊಂದು ಯಾವುದೋ ಹಣಕಾಸಿಗೆ ತೊಂದರೆ ಆಗಬಾರ್ದು. ಸಂಬಳವನ್ನು ಕೊಡುವಂಥ ದಾರಿಯನ್ನು ತೋರಿಸಬೇಕು ತಾಯಿ ಚೌಡೇಶ್ವರಿ ತಾಯಿ. ಕುಟುಂಬ ದೊಡ್ಡದು. ಇವತ್ತು ಸಣ್ಣ ಪುಟ್ಟ ಮಕ್ಕಳು ಮರಿ ಹೊಟ್ಟೆಲಾಗಲಿ ತಂದಲಾಗಲಿ ಹೆಣ್ಮಕ್ಳಿದ್ದಾರೆ. 4 ಜನ ಹೆಣ್ಮಕ್ಳಲ್ಲಿ ಮಕ್ಕಳಕ್ಕಾಗಲಕ್ಕೆ ಸುಮಾರಾಗೋದು ಬೇಡ. ಅವರಿಗೆಲ್ಲ ಹೊಟ್ಟೆಲಾಗಲಿ ತಂದಲಾಗಲಿ ಯಾವುದೇ ಉಪದ್ರ ಬರ್ತಂತೇಳಿ ಚೌಡೇಶ್ವರಿ ಕಾಪಾಡಿ ಅವರ ಕಾಲ ಹಿಂಗೆ ಆಗಿರ್ತದೆ. ಬೇಕಾದ್ರೆ ನಿಲ್ಸ್ಕೊಂಡು ಅವ್ರ ಪಾದ ಅಡಿ ನಾವು ನಿಮ್ಮ ಪಾದ ನಾಗಿರ್ತೀವಿ ಸ್ವಾಮಿ ತಾಯಿ ಹೇಗಿದೆ.